ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಬಾಸ್ ಅಂತಿದ್ದಕ್ಕೆ ಕೊಂತೆ ಬಿಟ್ರ. ಬೆಂಗಳೂರಿನಿಂದ ಹೆಂಡತಿ ಸೀಮಂತಕ್ಕೆ ಬಂದು ಹೆಣವಾದ ಸುನೀಲ. ಮಚ್ಚು ಬೀಸಿದವ ಕೊನೆಗೆ ಮಚ್ಚಿನಿಂದಲೇ ಮಣ್ಣಾದ. ಹೌದು, ಬಾರೊಂದರಲ್ಲಿ ಶುರುವಾದ ಸಣ್ಣ ಕಿರಿಕ್ ಯುವಕನ ಕೊಲೆಯಲ್ಲಿ ಅಂತ್ಯ ಕಂಡಿತು ದುರಂತವೇ ಸರಿ. ಹೆಂಡತಿ ಗರ್ಭಿಣಿಯಾದ ಖುಷಿಯಲ್ಲಿದ್ದ ಸುನೀಲ್ ಸೀಮಂತ ಮಾಡೋ ಸಂಭ್ರಮದಲ್ಲಿದ್ದ. ಅಷ್ಟರಲ್ಲಿ ಬೀದಿ ಹೆಣವಾಗಿ ಬಿಟ್ಟಿದ್ದಾರೆ. 6 ತಿಂಗಳ ಹಿಂದೆಯಷ್ಟೇ ಯುವತಿಯನ್ನ ಪ್ರೀತಿಸಿ ಮದುವೆ ಆಗಿದ್ದ ಸುನೀಲ ಹೆಂಡತಿ ಗರ್ಭಿಣಿ ಆದ ಖುಷಿಯಲ್ಲಿ ಆಕೆಗೆ ಸೀಮಂತ ಮಾಡೋದಕ್ಕೆ ಬೆಂಗಳೂರಿನಿಂದ ಮಂಡ್ಯಕ್ಕೆ ಬಂದವನು ಇವತ್ತು ಬೀದಿ ಹೆಣವಾಗಿ ಬಿಟ್ಟಿದ್ದಾನೆ. ಸ್ನೇಹಿತರ ಜೊತೆ ಎಣ್ಣೆ ಪಾರ್ಟಿ ಮಾಡಿಕೊಂಡು ಬೈಕ್ನಲ್ಲಿ ಬರ್ತಿದ್ದವನ ಮೇಲೆ ಹಂತಕರು ಅಟ್ಯಾಕ್ ಅನ್ನ ಮಾಡಿ ಕೊಲೆಗೈದಿದ್ದಾರೆ. ಹೀಗಂತ ಮಾಹಿತಿ ಕೂಡ ತಿಳಿದು ಬಂದಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹೊನ್ನಲಗೆರೆ ಗ್ರಾಮದಲ್ಲಿ ಈ ದುರಂತ ಘಟನೆ ನಡೆದಿದೆ. ಚುಂಚಗನಹಳ್ಳಿ ಗ್ರಾಮದ ಸುನೀಲ್ 29 ವರ್ಷದ ಮೃತ ದುರ್ದೈವಿ ಆಗಿದ್ದು, ಸುನೀಲನ ಬರ್ಬರ ಹತ್ಯೆಗೆ ಕಾರಣ ಏನು ಅನ್ನೋದನ್ನ ನೋಡಲೇಬೇಕಾಗತ್ತೆ. ಇಬ್ಬರನ್ನ ಬಿಟ್ಟು ಸುನೀಲ್ ಮೇಲೆ ಅಟ್ಯಾಕ್ ಯಾಕೆ? 3 ಸ್ನೇಹಿತರೊಂದಿಗೆ ಬೈಕ್ನಲ್ಲಿ ಹೋಗ್ತಿದ್ದ ಸುನೀಲ್ ಮೇಲೆ ಕಾರಿನಲ್ಲಿ ಬಂದ ಹಂತಕರು ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಮಾರಕಾಸ್ತ್ರಗಳಿಂದ ಸುನೀಲ್ ಮೇಲೆ ಹಲ್ಲೆ ಮಾಡಿದ್ದು, ತೀವ್ರ ಗಾಯಗೊಂಡ ಸುನೀಲ್ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ತನಿಖೆ ವೇಳೆ ಬಯಲಾಯಿತು ಕೊಲೆಗೆ ಕಾರಣ. ಬೈಕ್ನಲ್ಲಿದ್ದ ಸತೀಶ್ ಹಾಗೆ ಸಿದ್ದರಾಜುಗೆ ಯಾವುದೇ ಗಾಯಗಳಾಗಿಲ್ಲ. ಸ್ಥಳಕ್ಕೆ ಎಸ್ಪಿ ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು, ತನಿಖೆ ವೇಳೆ ಕೊಲೆಗೆ ಕಾರಣ ಬಯಲಾಗಿದೆ. ಕ್ಷುಲ್ಲಕ ವಿಚಾರಕ್ಕೆ ಯುವಕನ ಜೀವ ತೆಗೆದ್ರ ಕಟಕರು ಅನ್ನೋದು ಇದೀಗ ಮೂಡ್ತಾ ಇರುವಂತಹ ಪ್ರಶ್ನೆ. ಯಾಕಂತಂದ್ರೆ ಬಾರ್ನಲ್ಲಿ ಕಿರಿಕಾಗಿತ್ತು. ಬಾರೊಂದರಲ್ಲಿ ಶುರುವಾದ ಸಣ್ಣ ಕಿರಿಕ್ ಯುವಕನ ಕೊಲೆಯಲ್ಲಿ ಅಂತ್ಯ ಕಂಡಿದ್ದು ದುರಂತವೇ ಹೌದು. ಬಾರ್ ಕ್ಯಾಶಿಯರ್ನ ಬಾಸ್ ಅಂದಿದ್ದಕ್ಕೆ ಕತ್ತು ಕುಯ್ದು ಹಂತಕರು ಕೊಲೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಹೆಂಡತಿ ಸೀಮಂತದ ಕನಸು ಕಂಡಿದ್ದ ಸುನೀಲ್ ಕಳೆದ 6 ತಿಂಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದ. ಆದರೆ ಹೆಂಡತಿ ಗರ್ಭಿಣಿ ಆಗಿದ್ದ ಸಂತೋಷದಲ್ಲಿದ್ದ ಸುನೀಲ್ಗೆ ಸೀಮಂತ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ಕೂಡ ಮಾಡಿಕೊಂಡಿದ್ದಂತೆ. ಇದೇ ವಿಚಾರಕ್ಕೆ ಬೆಂಗಳೂರಿನಿಂದ ಊರಿಗೆ ಬಂದಿದ್ದ ಸುನೀಲ್ ಹೆಂಡತಿಯ ರಿಪೋರ್ಟ್ ತರೋದಕ್ಕೆ ಹೋಗಿ ಬರುವ ವೇಳೆ ಸ್ನೇಹಿತರ ಜೊತೆ ಪಾರ್ಟಿ ಕೂಡ ಮಾಡಿಕೊಂಡಿದ್ದ. ದೊಡ್ಡ ದುರಂತವೇ ಸಂಭವಿಸ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ನೋಡಿ, ಬಾಸ್ ಅನ್ನಿದ್ದಕ್ಕೆ ಯಾರಾದರೂ ಕೊಳ್ತಾರಾ? ಹೊನ್ನಲಗೆರೆಯ ಬಾರ್ ಒಂದರಲ್ಲಿ ಸತೀಶ್, ಸಿದ್ದು, ಸುನೀಲ್ ಅನ್ನೋರು 3 ಜನ ಪಾರ್ಟಿ ಮಾಡುತ್ತಾರೆ. ಪಾರ್ಟಿ ಮುಗಿದ ಬಳಿಕ ಸುನೀಲ್ ಬಾರ್ ಕ್ಯಾಶಿಯರ್ಗೆ ಹೋಗಿ ಬರ್ತೀನಿ ಬಾಸ್ ಅಂದಿದ್ದಾನೆ ಅಷ್ಟೇ. ಬಾಸ್ ಅಂತ ಕರೆದ ವಿಚಾರಕ್ಕೆ ಸುನೀಲ್ ಹಾಗೆ ಅಜ್ಜಹಳ್ಳಿಯ ಹುಡುಗರ ನಡುವೆ ಕಿರಿಕ್ ಆಗಿದೆ ಅಂತ ತಿಳಿದು ಬಂದಿದೆ. ಹಾಗಾಗಿ ಈತನನ್ನ ಕೊಂದೇ ಬಿಟ್ಟಿದ್ದಾರೆ. ಇತ್ತ ಮುಗಿಲು ಮುಟ್ತಾ ಇದೆ ಕುಟುಂಬಸ್ಥರ ಆಕ್ರಂದನ. ನಂತರ ಕಾರ್ನಲ್ಲಿ ಬಂದ ಕೆಲ ದುಷ್ಕರ್ಮಿಗಳು ಊರಿಗೆ ತೆರಳುತ್ತಿದ್ದ ಸುನೀಲ್ ಮೇಲೆ ಅಟ್ಯಾಕ್ ಮಾಡಿ ಕತ್ತು ಕುಯ್ದು ಕೊಲೆ ಮಾಡಿದ್ದಾರೆ ಅಂತ ಮಂಡ್ಯದಲ್ಲಿ ಎಸ್ಪಿ ಡಾಕ್ಟರ್ ವಿಜಿ ಶೋಭಾರಾಣಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ಕೂಡ ರಚನೆ ಮಾಡಲಾಗಿದ್ದು, ಕೆರೆಯಲ್ಲಿ ಹೂಳು ಎತ್ತುವ ಕೆಲಸ ಮಾಡಿಕೊಂಡಿದ್ದ ಸುನೀಲ್ ಬರ್ಬರವಾಗಿ ಕೊಲೆಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾರೆ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.